ರಾಗಿ ಖರೀದಿ ನೋಂದಣಿಗೆ ಸಚಿವ ಮುನಿಯಪ್ಪ ಈಗ ಚಾಲನೆ ಕೊಟ್ಟಿದ್ದಾರೆ. ಇಂದಿನಿಂದ ರೈತರಿಂದ ನೇರವಾಗಿ ರಾಗಿ ಖರೀದಿಗೆ ಅವಕಾಶ ಇರುತ್ತೆ, ನೋಂದಣಿ ಮಾಡಿಕೊಳ್ಳಬಹುದು. ಸೊ ದೇವನಹಳ್ಳಿ ಸರ್ಕಾರಿ ಉಗ್ರಾಣ ಖರೀದಿ ಕೇಂದ್ರ ಓಪನ್ ಆಗಿದೆ. ಸೊ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ನೇರವಾಗಿ ಈಗ ರೈತರು ರಾಗಿಯನ್ನು ಖರೀದಿ ಮಾಡಬಹುದು. 1 ಕ್ವಿಂಟಾಲ್ ರಾಗಿಗೆ ಸರ್ಕಾರದಿಂದ 4,290 ರೂಪಾಯಿ ಹಣ ನಿಗದಿ ಮಾಡಲಾಗಿದೆ. ಸೊ ಮಧ್ಯವರ್ತಿಗಳಂತೂ ಈಗ ಇರೋದಿಲ್ಲ, ನೇರವಾಗಿ ಹೋಗಿ ನೀವು ಖರೀದಿಯನ್ನು ಮಾಡಬಹುದು. ಸೊ ಇಂದಿನಿಂದ ರೈತರಿಂದ ನೇರವಾಗಿ ರಾಗಿ ಖರೀದಿಗೆ ಅವಕಾಶ ಇರುತ್ತೆ. ನೋಂದಣಿಗೆ ಇವತ್ತು ಸಚಿವರು ಚಾಲನೆ ಕೊಟ್ಟರು. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯ ಅಡಿಯಲ್ಲಿ ಸರ್ಕಾರದಿಂದ ಈ ರೀತಿಯಾಗಿ ರೈತರಿಗೆ ಒಂದು ಒಳ್ಳೆಯ ಅವಕಾಶ, ಬಹಳ ದಿನಗಳ ಬೇಡಿಕೆ ಇತ್ತು. ಸೊ ಒಬ್ಬ ರೈತರಿಂದ ಕನಿಷ್ಠ 20 ಕ್ವಿಂಟಲ್ ರಾಗಿಯನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ 1 ಕ್ವಿಂಟಲ್ ರಾಗಿಗೆ ಸರ್ಕಾರದಿಂದ ರೇಟ್ ಕೂಡ ಫಿಕ್ಸ್ ಆಗಿದೆ, 4,290 ರೂಪಾಯಿ ಅಂತೇಳಿ. ಇನ್ನು ಬಿಳಿಜೋಳ ಹೈಬ್ರಿಡ್ಗೆ 3,371 ರೂಪಾಯಿ ಮತ್ತು ಭತ್ತಕ್ಕೆ 2,300 ಬೆಲೆಯನ್ನು ನಿಗದಿ ಮಾಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.